ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಾಗ ನಾನು ಆರಿ ವರ್ಕ್ ಬ್ಲೌಸನ್ನು ಸ್ಟಿಚ್ಚಿಂಗ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಫ್ರಂಟ್ ಮತ್ತು ಬ್ಯಾಕ್ ಸ್ಲೀವ್ಸು ವರ್ಕ್ ಮಾಡಿರುವಂಥ ಬ್ಲೌಸನ್ನು ನಾರ್ಮಲ್ ಫೂಟ್ ಒಳಗೇ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋದಾಗ. ಅದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಈಗ ವಿಡಿಯೋ ಶುರು ಮಾಡೋಣ ಬನ್ನಿ. ಎಲ್ಲರೂ ಏನು ಕೇಳ್ತಿರ್ತೀರಿ ಅಂತಂದ್ರೆ, ಈಗ ಆರಿ ವರ್ಕ್ ಅಥವಾ ಎಂಬ್ರಾಯ್ಡರಿ ರೆಡಿಮೇಡ್ ಏನು ಮಾಡಿ ಕೊಟ್ಟಿರ್ತಾರೆ, ಅಥವಾ ಈ ಸದ್ಯಕ್ಕೆ ಎಲ್ಲರೂ ಅಳತೆ ಬ್ಲೌಸ್ ಒಳಗೆ ಅಳತೆ ತೊಗೊಂಡೇ ನೆಕ್ಕನ್ನು ಮಾರ್ಕ್ ಮಾಡಿ ಕೊಡ್ತಾ ಇದ್ದಾರೆ. ಬಟ್ ಕೆಲವೊಂದು ನೆಕ್ ಬ್ರಾಡ್ ಇರ್ತಾವೆ, ನಮ್ಮ ಮೈ ಅಳತೆ ತಕ್ಕಂಗೆ ಇಲ್ಲಿ ನೆಕ್ ಬಿಡ್ತು ಇರೋಂಗಿಲ್ಲ. ಆ ಟೈಮಿಗೆ ನಾವು ಏನು ಮಾಡಬೇಕು, ಅವರು ಈ ಸದ್ಯ ಇದೇ ಬ್ಲೌಸನ್ನು ನೋಡ್ರಿ, ಅವ್ರದ್ದು ಶೋಲ್ಡರ್ 6 ಇಂಚ್ ಬಂದದ ಅಳತೆ ಒಳಗೆ. ಹೆಚ್ಚಿಗೆ ಬಂದಾಗ ನಾವು ಯಾವ ರೀತಿ ಕರೆಕ್ಟಾಗಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು ಅಂಥೇಳಿ ಈ ವಿಡಿಯೋದಾಗ ನಿಮ್ಗೆ ಹಲವಾರು ಟಿಪ್ಸ್ ಸಹಿತ ವಿಡಿಯೋ ಮಾಡ್ತಾ ಇದ್ದೀನಿ, ನೋಡಿ ಫ್ರೆಂಡ್ಸ್. ಆಮೇಲೆ ಇಲ್ಲಿ ಇದು ಶೋಲ್ಡರ ಮತ್ತು ನೆಕ್ ಬಿಡ್ತು. ಇಲ್ಲಿ ನೋಡ್ರಿ 6 ಇಂಚ ಅವ್ರ ಅಳತೆ ಬ್ಲೌಸ್ ಒಳಗೆ 6 ಇಂಚ್ ಶೋಲ್ಡ್ರ್ ಅದ. ಶೋಲ್ಡ್ರ್ ಪಟ್ಟಿ ಅದ್ರೊಳಗೆ 3 ಇಂಚ್ ಅದ, ಅರ್ಧ ಇಂಚ್ ಸೇರಿಸ್ಕೊಂಡು ನಾವು 3.5 ಇಂಚ್ ಇಟ್ಟೀವಿ. ಆದರೆ ಇಲ್ಲಿ ವರ್ಕ್ ಹಾಕಿರೋದು ಜಾಸ್ತಿ ಅದ, 1 ಇಂಚ್ ತನಕ ನೆಕ್ ಬಿಡ್ತಾ ಜಾಸ್ತಿ ಅದ. ಅದಕ್ಕೋಸ್ಕರ ನಾವು ಹೆಂಗೆ ಅಡ್ಜಸ್ಟ್ ಮಾಡೋದು ಅಂತೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ಇದ್ರದ್ದು ಸೆಂಟ್ರ್ ಪಾಯಿಂಟ ನಾಚ್ ಹಾಕೋಬೇಕು ನಾವು ಯಾವ್ದದು ಅಂಥೇಳಿ. ಈಗ ಇದು ಇದ್ರದ್ದು ಸೆಂಟರ್ ನಾಚು. ಫಸ್ಟಿಗೆ ನಾವು ಅಸ್ತರ್ನ ಕೆಳಗಡೆ ಮಾಡಬೇಕು. ಅಂದ್ರೆ ಈ ಥರ ವರ್ಕ್ ಬ್ಲೌಸ್ಗಳು, ಎಂಬ್ರಾಯ್ಡ್ರಿ ಬ್ಲೌಸ್ಗಳು, ಅದೇನು ಆರಿ ವರ್ಕಿಂದು ಎಂಬ್ರಾಯ್ಡ್ರಿ ಏನು ಬಂದಿರ್ತಾವಲ್ಲ, ಆವಾಗ ಅಸ್ತರ ಕೆಳಗಡೆ ಇಟ್ಟು ಮೇನ್ ಫ್ಯಾಬ್ರಿಕನ್ನು ನಾವು ಮೇಲ್ಗಡೆ ಇಡಬೇಕು. ಆಮೇಲೆ ಇನ್ನೊಂದು ಟಿಪ್ಸ್ ಏನಂತಂದ್ರೆ, ಫೂಟ್ ಒಳಗೂ ಟಿಪ್ಸ್ ಹೇಳ್ತಾ ಇದ್ದೀನಿ ನಿಮ್ಗೆ. ಆರಿ ವರ್ಕ್ ಮಾಡೋರು 8 ಈ ರೀತಿ ಲೈನ್ಸ್ ಬಂದಾಗ ನಾವು ನಾರ್ಮಲ್ ಫೂಟನ್ನೇ ಯೂಸ್ ಮಾಡಬೇಕು. ಆರಿ ವರ್ಕ್ ಇದೇನದಲ್ಲ 8 ಲೈನ್ ಬಂದಾಗ, ಇಲ್ಲಿ ನೋಡ್ರಿ ಅವರು ಕಾಪರ್ ಕಲರ್ ಜರಿ ಥ್ರೆಡ್ ಯೂಸ್ ಮಾಡ್ಯಾರ. ಇದು 4 ಲೈನ್ ಚೈನ್ ಸ್ಟಿಚ್ ಹಾಕ್ಯಾರ. ಇನ್ನು 4 ಲೈನ್ ಏನದ, ಅವರು ಬ್ಲೌಸ್ ಅದ ಸಾರಿ ಕಲರ್ ಅದ, ಅದನ್ನು ಸಿಲ್ಕ್ ಥ್ರೆಡನ್ನು ಯೂಸ್ ಮಾಡ್ಯಾರ. ಇಲ್ಲಿ ನೋಡ್ಬೋದು ನೀವು, ಇದು 8 ಲೇಯರ್ ಆಗ್ತದೆ ಟೋಟಲ್. ಈಗ 8 ಹಾಕ್ಯಾರ ಅವರು. ಅದ್ರ ನಂತರ ಅವರು ನೆಕ್ಸ್ಟ್ ಬೀಡ್ಸನ್ನು ಹಾಕ್ಯಾರ. ಆಗ ನಾವು ಈ ನಾರ್ಮಲ್ ಫೂಟನ್ನೇ ಹಾಕಿ ಸ್ಟಿಚ್ ಮಾಡಿದ್ರೆ ಬರ್ತದೆ. ಯಾಕಂದ್ರೆ ಇಲ್ಲಿ ನಮಗೆ ಸ್ಟೋನಿಗೆ ಯಾವುದೇ ರೀತಿ ಧಕ್ಕೆ ಆಗಂಗಿಲ್ಲ. ಮತ್ತು ಇಲ್ಲಪ್ಪ ಇಲ್ಲಿ 4 ಚೈನೇ ಹಾಕ್ಯಾರ ಅವರು, 4 ಸ್ಟಿಚ್ಚೇ ಹಾಕ್ಯಾರ ಚೈನ್ ಸ್ಟಿಚ್ ಅಂತಂದ್ರೆ, ಆವಾಗ ನೀವು ಕಂಪಲ್ಸರಿ ಸಿಂಗಲ್ ಫೂಟನ್ನು ಯೂಸ್ ಮಾಡಬೇಕು. ಸಿಂಗಲ್ ಫೂಟು ಎಲ್ಲರಿಗೂ ಗೊತ್ತೇ ಇರ್ತದೆ ಯಾವ ರೀತಿ ಇರ್ತಾವೆ ಅಂಥೇಳಿ. ಇದು ನೋಡ್ರಿ ಈ ರೀತಿ ಇರ್ತದೆ. ಇದರೊಳಗೆ ಲೆಫ್ಟ ರೈಟ ಬಂದಿರ್ತಾವೆ. ನಿಮಗೆ ಯಾವ ಕಡೆ ಕಂಫರ್ಟೇಬಲ್ ಆಗ್ತೈತಲ್ಲ ಆ ಫೂಟನ್ನು ನೀವು ಹಾಕಿ ಈ ವರ್ಕ್ ಬ್ಲೌಸಸನ್ನು ಸ್ಟಿಚ್ ಮಾಡಿಕೊಡ್ಬೇಕು. ಆರಿ ವರ್ಕ್ ಬ್ಲೌಸ್ ಸ್ಟಿಚ್ ಮಾಡೋದು ತುಂಬ ರಿಸ್ಕ್ ಅದ ಫ್ರೆಂಡ್ಸ್. ಯಾಕಂದ್ರೆ ಒಂದು ಸ್ಟೋನ್ ಒಡಿತು ಮುರಿತು ಅಂತಂದ್ರೆ ಅದ್ರದ್ದು ಲುಕ್ಸಾನ ನಾವೇ ಬರೆಸ್ಬೇಕಾಗ್ತದೆ. ಅದಕ್ಕಂತೇಳಿ ನೋಡಿ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡಿಕೊಡ್ರಿ. ಈಗ ನಿಮಗೆ ಇದ್ರೊಳಗೆ ನಾನು ಕೆಲವೊಂದಿಷ್ಟು ಟಿಪ್ಸನ್ನು ಹೇಳೀನಿ ಅಂದ್ಕೊಂಡೀನಿ. ಈಗ ನೋಡ್ರಿ ಇಲ್ಲಿ ಕರೆಕ್ಟಾಗಿ ಈಗ ನಮ್ಮ ನೆಕ್ ಬಿಡ್ತು ಕರೆಕ್ಟಾಗಿ ಇಲ್ಲಿಗೆ ಬಂತು. ಈಗ ನೋಡ್ರಿ ಇಲ್ಲಿಗೆ ಬಂತು. ಆಮೇಲೆ ಈ ಕಡೆ ನೋಡಿದಾಗ ಇಲ್ಲಿ ಜಾಸ್ತಿ ಆಯಿತು. ಅಂದ್ರೆ ಅವರು ಇದು ನೆಕ್ ಬಿಡ್ತನ ಜಾಸ್ತಿ ಮಾಡ್ಯಾರ. ಇದನ್ನು ನಾವು ಯಾವ ರೀತಿ ಕರೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ, ನೋಡ್ರಿ ಈ ರೀತಿ ನಾವು ಸ್ವಲ್ಪ ಗುಂಡ್ಪಿನನ್ನು ಯೂಸ್ ಮಾಡೋಣ. ನಾನಾದ್ರೆ ಹಂಗೆ ಸ್ಟಿಚ್ ಮಾಡ್ತೀನಿ, ನಿಮಗೆ ತೋರಿಸೋ ಸಂಬಂಧ ನಾನು ಗುಂಡ್ಪಿನ ಯೂಸ್ ಮಾಡ್ತಾಯಿದ್ದೀನಿ. ಈಗ ಎಲ್ಲಿಗೆ ಇದು ಕರೆಕ್ಟಾಗಿ ಮೊದಲಿಗೆ ಇಷ್ಟು ಕರೆಕ್ಟಾಗಿ ಬಂದದಿಲ್ಲಿ, ಇಷ್ಟು ಕರೆಕ್ಟಾಗಿ ಬಂದದ. ನಾವು ಇಲ್ಲಿ ಒಂದು ಗುಂಡ್ಪಿನನ್ನು ಹಾಕೋಣ. ಆಮೇಲೆ ಇಲ್ಲಿ ಈ ಪಾರ್ಟನ್ನು ಈ ಕಡೆ ನಾವು ಸರಿಸ್ಕೋಬೇಕು. ಈ ನಾಚಿಂದ 1/4 ಇಂಚ್ ಬರೋ ಹಂಗೆ ಇದೇನದಲ್ಲ ಸ್ಟಿಚ್ಚು, ಈ ನಾಚಿಂದ 1/4 ಇಂಚ್ ಬಿಟ್ಟು ನಾವು ಈ ಸ್ಟಿಚ್ಚನ್ನು ಇಟ್ಕೋಬೇಕು. ಇಲ್ಲಿನೂ ಕೂಡ ನೋಡ್ರಿ ನಾನು ನಾಚಿಂದ 1/4 ಇಂಚ್ ಬಿಟ್ಟೀನಿ. ಇಲ್ಲಿನೂ ಕೂಡ ನಾಚಿಂದ 1/4 ಇಂಚ್ ಬಿಟ್ಟು ಒಂದು ಪಿನ್ನನ್ನು ಹಾಕೋರಿ.
ಈಗ ಇಲ್ಲಿ ನಾವು ಇಲ್ಲಿ ಒಂದು ಗುಂಡ್ಪಿನನ್ನು ಹಾಕೋಣ. ನೋಡಿರಿ, ತುಂಬ ಜನ ನನಗೆ ಕೇಳಿದ್ರಿ, ಇದು ಕಮೆಂಟ್ ಇತ್ತು. ಯಾಕಂದರೆ ಇದು ವೀಡಿಯೋನು ನಿಮಗೆ ಸೂಟ್ ಅಂದ್ರೆ ನೀವು ಕೇಳಿದ್ದಕ್ಕೆ ಇದಕ್ಕೆ ಕರೆಕ್ಟ್ ಆಗ್ತದಂತೇಳಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಇದೇನು ಅಡ್ಜಸ್ಟ್ಮೆಂಟ್ ಆಯ್ತಲ್ಲ, ಈಗ ನೋಡಿರಿ ಕರೆಕ್ಟಾಗಿ ಬಂತು. ಈಗ ನಿಮಗೆ ಈ ಸ್ಟಿಚ್ ಮಾಡಿದ್ರಿ ಅಂದರೆ ಎಲ್ಲಿಯೂ ಕೂಡ ಶೋಲ್ಡರ್ ಡ್ರಾಪ್ ಆಗೋಲ್ಲ. ನೀವು ಇದೇ ಪ್ರಕಾರನೇ ಇದು ಯಾವ ರೀತಿ ಅವ್ರು ಹಾಕಿಕೊಟ್ಟಿದ್ರಲ್ಲ ವರ್ಕು, ನೆಕ್ ವಿಡ್ತ್ ಅಷ್ಟೇ ತೊಗೊಂಡು ನೀವು ಸ್ಟಿಚ್ ಮಾಡಿದ್ರಿ ಅಂದರೆ 100% ಅದು ಶೋಲ್ಡರ್ ಡ್ರಾಪ್ ಆಗ್ತಿತ್ತು. ಅದಕ್ಕೆ ಈ ರೀತಿ ನೀವು ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಮಾಡೋದನ್ನು ಕಲೀರಿ, ನೀಟಾಗಿ ಬರ್ತದೆ ಫ್ರೆಂಡ್ಸ್. ಆಮೇಲೆ ಇಲ್ಲಿ ನಾನು ನೋಡಿಕೊಂಡು ಸ್ಟಿಚ್ ಮಾಡ್ತೀನಿ ಇದ್ರ ಎಜ್ಜಿಗೆ ಬರುವಂಗೆ. ಈಗ ನೋಡಿರಿ, ಯಾವುದೇ ಥರ ನನಗಿಲ್ಲಿ ಈ ಬೀಡ್ಸಿಗೆ ಈ ಫೂಟು ಹತ್ತಲ್ಲ. ಯಾಕಂದ್ರೆ ಇಲ್ಲಿ 8 ಲೇಯರ್ ಹಾಕ್ಯಾರ ಅವರು. 8 ಲೇಯರ್ಗೆ ನಮ್ಗೆ ಈ ಫೂಟಿಗೆ ಕಂಫರ್ಟೇಬಲ್ ಆಗುತ್ತೆ. ನಿಧಾನಕ್ಕೆ ಇದೇ ರೀತಿ ನಿಧಾನಕ್ಕೆ ಸ್ಟಿಚ್ ಮಾಡಿರಿ. ಆಮೇಲೆ ಸೈಡಿಗೂ ಕೂಡ ಬಟ್ಟೆ ಕರೆಕ್ಟ್ ಅದಿಲ್ಲ ನೋಡ್ಕೋಬೇಕು. ಈಗ ನೋಡ್ರಿ, ಈ ಸ್ಟಿಚ್ ಎಜ್ಜಿಗೆ ನಾನು ಸ್ಟಿಚ್ ಹಾಕೀನಿ. ಈಗ ಇಲ್ಲಿ ನಾನು 1/4 ಇಂಚಿನಷ್ಟು ಬಟ್ಟೆ ಬಿಟ್ಟು ಕಟ್ ಮಾಡ್ಕೋತೀನಿ. 1/4 ಇಂಚ್ ಅಥವಾ ನೀವು 1/2 ಇಂಚ್ ಆದರೂ ಬಿಡ್ರಿ ನಡೀತದೆ. ಅಷ್ಟು ಬಟ್ಟೆನ ಬಿಟ್ಟು ನಾವು ಇಲ್ಲಿ ಕಟ್ ಮಾಡ್ಕೋಬೇಕು. ಅದು ಯಾವ ಡಿಸೈನ ಸೇಪ್ ಅದಲ್ಲ ಅದೇ ಥರ. ಇಲ್ಲಿ ಈ ಪಿನ್ ಬಿಚ್ಚಿದಾಗ ಎಕ್ಸ್ಟ್ರಾ ಏನು ಬಟ್ಟೆ ಅದಲ್ಲ ಎಲ್ಲ ನಮ್ಗೆ ಈ ಕಡೆನೇ ಬಂದದ ನೋಡ್ರಿ. ಇಲ್ಲಿ 3/4 ಇಂಚ್, ಇಲ್ಲಿ 3/4 ಇಂಚ್ ಬಂದದ. ಆಮೇಲೆ ನಮ್ಗೆ ಇಲ್ಲಿ ಎಕ್ಸಾಕ್ಟ್ ಬಟ್ಟೆ ಸಿಕ್ತು. ನಮ್ಗೆ ಶೋಲ್ಡರ್ ಡ್ರಾಪ್ ಯಾವುದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಅನ್ನೋದು ಆಗಂಗಿಲ್ಲ. ಅಳತೆ ಬ್ಲೌಸ್ ಒಳಗೆ ಎಷ್ಟು ಅಳತೆ ಅದಲ್ಲ ನಮಗೆ ಅಷ್ಟೇ ಇಲ್ಲಿ ನೆಕ್ ವಿಡ್ತ್ ಅನ್ನೋದು ಸಿಕ್ತು. ಆಮೇಲೆ ಇದನ್ನು ಟರ್ನ್ ಮಾಡಿ ಮತ್ತೆ ನಾವು ಸ್ಟಿಚ್ ಹಾಕೋಬೇಕು. ಅದಕ್ಕೂ ಮುಂಚೆ ಇಲ್ಲೆಲ್ಲನೂ ನಾವು ರೌಂಡ್ ಏನು ಬಂದದಲ್ಲ ಅಲ್ಲೆಲ್ಲನೂ ನಾಚ್ ಹಾಕಬೇಕು. ಇಲ್ಲ ಅಂದ್ರೆ ಅದು ಫಿನಿಶಿಂಗ್ ಆಗಿ ಹೊಳ್ಳಲ್ಲ ಫ್ರೆಂಡ್ಸ್, ಕರೆಕ್ಟಾಗಿ ಹೊಳ್ಳಲ್ಲ. ಆಮೇಲೆ ಸೇಪ್ನೂ ಕೂಡ ನೀಟಾಗಿ ಬರಲ್ಲ. ಈ ರೀತಿ ನಾಚ್ ಹಾಕೋಬೇಕು ಕಂಪಲ್ಸರಿ. ಇಷ್ಟು ಸಾಕು, ಕರು ಬಂದಲ್ಲೆಲ್ಲ ನಾಚ್ ಹಾಕಿದ್ರೆ ಸಾಕು. ಈಗ ನಾವು ಇದನ್ನು ಹೊಳಸೋನು. ಈಗ ನಾನಿಲ್ಲಿ ಅಸ್ತರ್ ಮೇಲ್ಗಡೆ ಇನ್ನೊಂದು ಸ್ಟಿಚ್ ಹಾಕ್ತೀನಿ ಫಿನಿಶಿಂಗ್ ಸಂಬಂಧ. ಇದ್ರ ಬಾಜು ಒಂದು ಇನ್ನೊಂದು ಸ್ಟಿಚ್ ಹಾಕ್ತೇನೆ. ಈಗ ನೋಡಿ ಫ್ರೆಂಡ್ಸ, ನಾನು ಇದೇನು ಸ್ಟಿಚ್ ಮಾಡಿಲ್ಲ ಎಲ್ಲೂ ಕೂಡ ಅಸ್ತರ್ ಮೇಲ್ಗಡೆ ಕಾಣಿಸ್ತಾ ಇಲ್ಲ. ಯಾವುದೇ ಥರ ನೀವು ಎಂಬ್ರಾಯ್ಡ್ರಿ ಅಲ್ಲಿ ಆರಿ ವರ್ಕ್ ಆಗಲಿ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ರಿ ಅಂತಂದ್ರೆ ಅದು ಕಟ್ ವರ್ಕ್ ಆಗಿರಲಿ ನಾರ್ಮಲ್ ಆಗಿರಲಿ, ಈ ಥರ ಒಳಗಡೆದು ಬಟ್ಟೆ ಅಥವಾ ಏನು ಅಸ್ತ್ರ ಬಟ್ಟೆ ಏನಿರ್ತೈತಲ್ಲ ಒಳಗಡೆ ಅದನ್ನು ಮೇಲ್ಗಡೆ ನಮ್ಗೆ ಯಾವುದೇ ಕಾರಣಕ್ಕೂ ಕಾಣಿಸ್ಬಾರ್ದು. ಈ ರೀತಿ ನೀಟಾಗಿ ಫಿನಿಶಿಂಗ್ ಆಗಿ
ಬರಬೇಕು ನೋಡಿರಿ, ಎಲ್ಲರೇ ಕಾಣಿಸ್ತೈತಾನೆ. ಇನ್ನು ನಾನು ಇದ್ರ ಮೇಲ್ಗಡೆ ಸ್ಟಿಚ್ ಹಾಕಿಲ್ಲ, ಹಾಕೋದಿಲ್ಲ ಫ್ರೆಂಡ್ಸ್. ಒಂದು ವೇಳೆ ನೀವು ಹಾಕಬೇಕು ಅನಿಸಿತ್ತು ಅಂದ್ರೆ ಸಿಂಗಲ್ ಫೂಟ್ ತೊಗೊಂಡು ಈ ಎಜ್ಜಿಗೆ ಹಾಕಿರಿ. ಈಗ ನೋಡಿರಿ, ಇದು ಇಷ್ಟು ನೀಟಾಗಿ ಫಿನಿಶಿಂಗಾಗಿ ಬಂದದ. ಇದ್ರ ಮ್ಯಾಲೆ ನೀವು ಸ್ಟಿಚ್ ಹಾಕೋ ಅವಶ್ಯಕತೆಯೂ ಇಲ್ಲ. ಒಂದು ವೇಳೆ ಹಾಕಬೇಕು ಅನ್ನುವಂಗಿತ್ತಂದ್ರೆ ಸಿಂಗಲ್ ಫೂಟ್ ತೊಗೊಂಡು ಇದೇನು ಬೀಡ್ಸ್ ಅದಲ್ಲ, ಬೀಡ್ಸ್ ಬಾಜುಕೆ ಹೊಲಿಗೆ ಬರಬೇಕು, ಒಂದು ಬೀಡ್ಸ್ನು ಒಡಿಬಾರ್ದು. ಇಲ್ಲಿ ಒಳಗಡೆನೂ ಕೂಡ ನೋಡ್ಬೋದು ನೀವು, ಅಸ್ತರ್ ಈ ರೀತಿ ಬಂದದ. ಆಮೇಲೆ ಈ ಸೈಡ್ ಇಷ್ಟು ಪರ್ಫೆಕ್ಟ್ ಫಿನಿಶಿಂಗಾಗಿ ಬಂದದ. ಯಾವುದೇ ವರ್ಕ್ ಬ್ಲೌಸ್ ಆಗಲಿ ಇದೇ ರೀತಿಯೇ ನೀವು ಸ್ಟಿಚ್ ಮಾಡಿ ಕೊಡ್ರಿ ಫ್ರೆಂಡ್ಸ್. ಯಾಕಂದರೆ ಇದು ರಿಕ್ವೆಸ್ಟೆಡ್ ವಿಡಿಯೋ ಆಗಿತ್ತು, ನೀವೆಲ್ಲ ಕೇಳೋದ್ರಿಂದ ನಾನು ಈ ವಿಡಿಯೋನ ಮಾಡೀನಿ. ಆಮೇಲೆ ಇಲ್ಲಿ ಏನದ, ಇಲ್ಲಿ ನಾವು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೇವೆ ಫಸ್ಟಿಗೆ, ಆವಾಗ ಅದು ಎಕ್ಸ್ಟ್ರಾ ಬಂದಿರ್ತದೆ. ಈ ಸದ್ಯಕ್ಕೆ ನೀವು ಲೈನಿಂಗ್ ಎಷ್ಟದಲ್ಲ ಅಷ್ಟೇ ಕರೆಕ್ಟಾಗಿ ನೀವು ಈ ರೀತಿ ಹೊಲಿಗೆ ಹಾಕೋಬೇಕು. ಈಗ ಎಕ್ಸ್ಟ್ರಾ ಬಂದಿದ್ದ ಬಟ್ಟೆ ಎಲ್ಲನೂ ನಾವು ಅಸ್ತರ್ ಬಾಜು ಕಟ್ ಮಾಡ್ಕೊಳ್ಳೋಣ. ಅಂದ್ರೆ ಅಸ್ತರ ಕರೆಕ್ಟ್ ಅಳತೆ ಇರ್ತದೆ. ಅಸ್ತರ್ ಬಾಜುಕ್ಕೆ ನಾವು ಇದೇನು ಎಕ್ಸ್ಟ್ರಾ ಬಟ್ಟೆ ಇರ್ತೈತಲ್ಲ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಈಗ ನೋಡಿರಿ, ಎಕ್ಸ್ಟ್ರಾ ಬಟ್ಟೆ ಟ್ರಿಮ್ ಮಾಡಿಂದ ಇದು ಈಗ ಕರೆಕ್ಟಾಗಿ ಬಂತು ನಮಗೆ. ಓಕೆ, ಸ್ಟಿಚ್ ಮಾಡೋಣ. ಇದಕ್ಕೇನದ, ಹಿಂಭಾಗಕ್ಕೆ ಟಕ್ಸ್ ಹಿಡಿದು ಆಮೇಲೆ ಬೆನ್ಪಟ್ಟಿ ಹಚ್ಚಿದ್ರೆ ಇದ್ರ ಕೆಲಸ ಮುಗೀತು ಫ್ರೆಂಡ್ಸ್. ಆಮೇಲೆ ಮುಂಭಾಗನೂ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕ್ರಿ. ಒಂದು ಕಡೆ ಏನದ ಕೊರಳು ಹಾಕಿರ್ತಾರೆ, ಒಂದು ಕಡೆ ಹಾಕಿರಲ್ಲ, ಹೆಂಗೆ ಸ್ಟಿಚ್ ಮಾಡಬೇಕು ಅಂತ ಕೇಳಿರ್ತೀರಿ. ಆವಾಗೂ ಕೂಡ ನಾನು ನಿಮ್ಗೆ ಅದೇ ಹೇಳ್ತಾ ಇರ್ತೀನಿ. ಈಗ ನೋಡಿರಿ, ಫಸ್ಟಿಗೆ ನಾವು ಲೈನಿಂಗ್ ಹಾಕೋನು, ಅದ್ರ ಮೇಲೆ ಮೇನ್ ಫ್ಯಾಬ್ರಿಕ್ ಇಡೋನು. ಈಗ ವರ್ಕ್ ಮಾಡಿದ ಬ್ಲೌಸು ಅದ್ರ ಮೇಲೆ ಉಲ್ಟಾ ಹಾಕೋನು ಫ್ರೆಂಡ್ಸ. ಆಮೇಲೆ ಈ ಕಡೆ ಹೆಂಗೆ ಬಂದಿರ್ತೈತೆ ಇದನ್ನು ಅದೇ ರೀತಿ ಇಡಬೇಕು. ಈಗ ಕನ್ಫ್ಯೂಸನ್ ಇತ್ತಂದ್ರೆ ನೀವು ಇದು ಗುಂಡ್ಪಿನ ಹಾಕಿಬಿಡ್ರಿ. ಯಾಕಂದ್ರೆ ಕೆಲವೊಂದು ಸಲ ಈ ರೀತಿ ಬ್ಲೌಸ್ಗಳ್ನ ನಾವು ಸ್ಟಿಚ್ ಮಾಡುವಾಗ ಎರಡೂ ಒಂದೇ ಸೈಡ್ ಆಗಿರ್ತಾವೆ. ಅದಕ್ಕಂಥೇಳಿ ಈ ರೀತಿ ಸ್ಟಿಚ್ ಮಾಡ್ಕೊಂಬಿಡ್ರಿ. ಈ ರೀತಿ ಪಿನ್ ಹಾಕೋರಿ. ಆಮೇಲೆ ಇಲ್ಲಿ ಅಳತೆ ನೋಡ್ಕೊಳ್ಳೋಣ. ಇಲ್ಲಿನೂ ಕೂಡ ನೋಡ್ರಿ, ನೆಕ್ ಬಿಡುತ್ತೆ, ಬಂದಂಥ ನೆಕ್ ಬಿಡುತ್ತೆ ಇಲ್ಲಿ ಅದ, ಆದರೆ ಬ್ಲೌಸ್ ಮಾತ್ರ ಇಲ್ಲಿ ಅದ. ಇದನ್ನು ಕೂಡ ನಾವು ಹಾಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ. ಇದ್ರ ಬಾಜು 1/4 ಇಂಚ್ ಬಿಟ್ಟು ಈ ಗೆರೆ ಬರುವಂಗೆ ನೋಡ್ಕೊಳ್ಳೋಣ. ಇಷ್ಟು ಬರುವಂಗೆ ನೋಡಿಕೊಂಡು ಇಲ್ಲೊಂದು ಪಿನ್ ಹಾಕೋನು. ಆಮೇಲೆ ಇಲ್ಲಿ ಮಾತ್ರ ಅವರು ನೆಕ್ ಬ್ರಾಡ್ ತೊಗೊಂಡಾರ, ಇಲ್ಲಿ ಅಷ್ಟೇ ಇರಲಿ ಫ್ರೆಂಡ್ಸ್. ಇದನ್ನು ಮುಂದಕ್ಕೆ ತೊಗೋಬೇಡ್ರಿ. ಇಲ್ಲಿ ನಾನು ಬಟ್ಟೆ ಮುಂದಕ್ಕೆ ತೊಗೊಂಡಿನಿ ಅಂಥೇಳಿ ಇಲ್ಲಿ ಮುಂದಕ್ಕೆ ತೊಗೋಬೇಡ್ರಿ, ಇದು ಇಷ್ಟೇ ಇರಲಿ. ಇಲ್ಲಿನೂ ಕೂಡ ಒಂದು ಪಿನ್ ಹಾಕೊಂಬಿಡ್ರಿ. ಈಗ ನೋಡಿರಿ, ಇದು ಕರೆಕ್ಟಾಗಿ ಬಂತು, ನಮಗೆ ನೆಕ್ ಬಿಡ್ತು ಕರೆಕ್ಟಾಗಿ ಬಂತು. ಈಗ ಇಲ್ಲಿ ಇದ್ರ ಬಾಜುಕ್ಕೆ ನಾವು ಸ್ಟಿಚ್ ಹಾಕೋಣ. ಈಗ ಇದನ್ನು ಇದ್ರ ಬಾಜು ಒಂದು 1/2 ಇಂಚ್ನಷ್ಟು ಬಟ್ಟೆ ಬಿಟ್ಟು ಟ್ರಿಮ್ ಮಾಡ್ಕೊಳ್ಳೋಣ. ಈಗಿದು ಒಂದು ಸೈಡ್ ಮಾತ್ರ ಆಯಿತು. ಈಗ ಇನ್ನೊಂದು ಸೈಡ್ನೂ ಕೂಡ ಅದು ಆಮೇಲೆ ಹೊಳಸೋಣ ಫ್ರೆಂಡ್ಸ. ಈಗ ಇನ್ನೊಂದು ಸೈಡು ಇಲ್ಲಿನೂ ಕೂಡ ಸೇಮ್ ಫಾಲೋ ಮಾಡೋಣ. ಈ ಪಾರ್ಟನ್ನು ಇಟ್ಟು ನಾವು ಮಾರ್ಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ.
ನೆಕ್ ಬಿಡ್ತಾ ನೋಡಿಕೊಂಡು ಈ ರೀತಿ ನೆಕ್ ಬಿಡ್ತು ನೋಡಿಕೊಂಡು ಈಗ ಈ ರೀತಿ ನಾವು ಕೊರಳನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಆದರೆ ಸ್ಟಿಚ್ ಎಲ್ಲಿಗದ ಇಲ್ಲಿಗದ ಸ್ಟಿಚ್ಚು, ಇದು ಕರೆಕ್ಟಾಗಿ ನೋಡ್ಕೋಬೇಕು ನಾವು. ಇಲ್ಲಿಗೆ ಸ್ಟಿಚ್ ಅದ ಫ್ರೆಂಡ್ಸ, ಇಲ್ಲಿಗೆ ಕಟ್ ಮಾಡ್ಕೊಂಡೇನ ಬಟ್ಟೆ. ಈಗ ಇಲ್ಲಿಗೆ ಕಟ್ ಮಾಡ್ಕೊಳ್ಳೋಣ. ಈಗ ಇದನ್ನು ಟ್ರಿಮ್ ಮಾಡೋಣ. ಆಮೇಲೆ ಈ ಸೈಡ್ನು ಟ್ರಿಮ್ ಮಾಡೋಣ. ಈಗ ಗುಂಡ್ಪಿನ್ ತೆಗೆದು ಇವು ಹೊಳಿಸ್ಬಿಡೋಣ ಫ್ರೆಂಡ್ಸ್, ಕರೆಕ್ಟಾಗಿ ಬರ್ತದೆ. ಅಸ್ತ್ರ ಮೇಲೆ ಒಂದು ಮೊದಲ ಸ್ಟಿಚ್ ಹಾಕ್ಕೊಳ್ಳೋಣ. ಈಗ ಇದನ್ನು ಹೊಳ್ಳಿಸಿ ಇದರ ತುಂಬಾ ಹೊಲಿಗೆ ಹಾಕೊಳ್ಳೋಣ. ಇದ್ರ ತುಂಬ ಹೊಲಿಗೆ ಹಾಕೊಳ್ಳೋಣ ಫ್ರೆಂಡ್ಸ್. ಈಗ ಫ್ರಂಟ್ ಪಾರ್ಟು ಸೈಡಿಗೆಲ್ಲ ನಾವು ಸ್ಟಿಚ್ ಹಾಕ್ಕೊಂಡು, ಅಂದರೆ ಅಸ್ತರ್ ಏನದಲ್ಲ ಅದು ಎಷ್ಟು ಅಷ್ಟಕ್ಕೆ ನಾವು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಏನದಲ್ಲ ಅಷ್ಟು ನಾವು ಕಟ್ ಮಾಡ್ಕೊಂಡ್ಬಿಡಬೇಕು. ಈಗ ನೋಡಿರಿ ಫ್ರಂಟ್ ಪಾರ್ಟು ಎಷ್ಟು ನೀಟಾಗಿ ಫಿನಿಶಿಂಗಾಗಿ ಬಂತು ಅಂತ. ಆಮೇಲೆ ಇನ್ನೊಂದು ಪಾರ್ಟ್ ಏನಿರ್ತೈತಲ್ಲ, ಈಗ ನಾವು ಸ್ಟಿಚ್ ಮಾಡಿದ್ದು ರೈಟ್ ಪಾರ್ಟ್, ರೈಟಿಗೆ ನಮ್ಮ ಡಿಸೈನ್ ಬಂದಿರ್ತದೆ. ಇದು ಲೆಫ್ಟಿಗೆ ಏನದ ಡಿಸೈನ್ ಹಾಕಿರಂಗಿಲ್ಲ ನಾವು. ಬೇಕಿದ್ರೆ ನೀವು ಸ್ಟೋನ್ ಚೈನ್ ಬಾಲ್ ಚೈನ್ ಆ್ಯಡ್ ಮಾಡ್ಕೋಬೋದು. ಈಗ ನೋಡಿರಿ ಈ ರೀತಿ ಎಲ್ಲನೂ ಎಕ್ಸ್ಟ್ರಾ ಕಟ್ ಮಾಡಿಕೊಂಡು ಸೈಡ್ ಇಲ್ಲಿ ನೋಡ್ರಿ ಈಗ ಫ್ರಂಟ್ ಈ ರೀತಿ ಬಂದದ. ಇಲ್ಲೇನದ ಗುಂಡಿ ಪಟ್ಟಿ ಕಾಸು ಪಟ್ಟಿ ಇನ್ನೂ ಹಚ್ಚಬೇಕು. ನಾನು ಇದಕ್ಕೆ ಕ್ರಾಸ್ ಬೆಲ್ಟು ಗುಂಡಿ ಪಟ್ಟಿ ಕಾಸು ಪಟ್ಟಿ ಇನ್ನೂ ರೆಡಿ ಮಾಡಬೇಕು. ಈ ಸೈಡ್ ನಿಮ್ಗೆ ಪ್ಲೇನ್ ಅನ್ನಿಸ್ತಿತ್ತಂದ್ರೆ ಒಂದು ಸಿಂಪಲ್ ಆಗಿರುವಂಥ ಲೇಸ್ ಕೊಟ್ಬಿಡ್ರಿ, ಇಲ್ಲ ಅಥವಾ ಸ್ಟೋನ್ ಚೈನ್ ಬಾಲ್ ಚೈನ್ ಗಮ್ಲೆ ಅಂಟಿಸಿದ್ರಂದ್ರೆ ಇನ್ನೂ ನೀಟಾಗಿ ಫಿನಿಶಿಂಗಾಗಿ ಕಾಣಿಸ್ತದೆ. ಓಕೆ, ಸ್ಲೀವ್ಸ್ ಏನದೆ ಒಂದು ಮಾಹಿತಿ ಹೇಳ್ತೀನಿ, ಅದ್ರದ್ದು ಸ್ಟಿಚಿಂಗ್ ತೋರಿಸಲ್ಲ ನಾನು, ಯಾಕಂದ್ರೆ ಸೇಮ್ ಸ್ಟಿಚಿಂಗ್ ಇರ್ತೈತಿ. ಇದೇನು ಸ್ಲೀವ್ಸ್ ಅದಲ್ಲ ಫ್ರೆಂಡ್ಸ, ಇಲ್ಲಿನೂ ಕೂಡ ನೀವು ಇದ್ರ ಮೇಲೆ ಅಸ್ತರ ಕೆಳಗಡೆ ಇಟ್ಟು ಇದನ್ನು ಅಸ್ತ್ರ ಮೇಲೆ ಉಲ್ಟಾ ಇಟ್ಟು ಈ ರೀತಿ ಉಲ್ಟಾ ಇಟ್ಟು ಅಸ್ತ್ರ ಕೆಳಗಡೆ ಇಟ್ಟು ಅದ್ರ ಮೇಲೆ ಉಲ್ಟಾ ಇಟ್ಟು ಈ ರೀತಿ ಇದ್ರ ಬಾಜು ಒಂದು ಸ್ಟಿಚ್ ಹಾಕಿ ಹೊಳಿಸ್ಕೊಂಬಿಟ್ರಿ ಅಂತಂದ್ರೆ ಸ್ಲೀವ್ಸ್ ಕೂಡ ಪರ್ಫೆಕ್ಟಾಗಿ ಬರ್ತದೆ ನಿಮ್ಗೆ. ಓಕೆ ನೋಡಿ ಫ್ರೆಂಡ್ಸ್, ಫೈನಲಿ ಬ್ಲೌಸ್ ಈ ಥರ ಲುಕ್ ಬಂದದ. ತುಂಬ ಫಿನಿಶಿಂಗಾಗಿ ಬಂದದನ್ನ ಇನ್ನೂ ಐರನ್ ಕೂಡ ಮಾಡಿಲ್ಲ. ಬ್ಲೌಸು ತುಂಬ ನೀಟಾಗಿ ಫಿನಿಶಿಂಗಾಗಿ ಬಂದದ. ನೀವು ಇದೇ ರೀತಿನೇ ಸ್ಟಿಚ್ ಮಾಡಿರಿ ಫ್ರೆಂಡ್ಸ್. ಓಕೆ, ಆಮೇಲೆ ಬ್ಲೌಸ್ ಯಾವ ರೀತಿ ಬಂದದಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ನೋಡ್ರಿ ಇದು ಲೂಪ್ ಟರ್ನರ್ಲೆ ಥಿನ್ನಾಗಿ ಡೋರಿ ಮಾಡೋದನ್ನು ಹೇಳ್ಕೊಟ್ಟೀನಿ, ಶಾರ್ಟ್ ಒಳಗದ ನೋಡಿರಿ ಫ್ರೆಂಡ್ಸ್. ಹೀಗೆ ಇನ್ನಷ್ಟು ವಿಡಿಯೋಗಳ ಜೊತೆ ಇಂಪಾರ್ಟೆಂಟ್ ಟಿಪ್ಸ್ಗಳ ಜೊತೆ ಬರ್ತಾ ಇರ್ತೀನಿ. ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಬಾಯ್ ಫ್ರೆಂಡ್ಸ್.